ಅಪ್ಪನ ಜೀವನ ಪಾಠ. ಒಮ್ಮೆ ಒಂದು ಪುಟ್ಟ ಹಳ್ಳಿ ಊರಿನಲ್ಲಿ ವಿಜಯ್ ಎಂಬ ಹುಡುಗನು ತನ್ನ ಅಪ್ಪನ ಜೊತೆ ವಾಸಿಸುತ್ತಿದ್ದ. ವಿಜಯ್ ಕುತೂಹಲದಿಂದ ಕೂಡಿದ್ದ ಮಗುವಾಗಿದ್ದು, ತನ್ನ ಅಪ್ಪನನ್ನು ಪ್ರತಿದಿನ ಹೊಸ ಹೊಸ ಪ್ರಶ್ನೆಗಳನ್ನು ಕೇಳುತ್ತಾ ಬೆಳೆದ. ಒಂದು ದಿನ ವಿಜಯ್ ತನ್ನ ಅಪ್ಪನ ಬಳಿ ಹೋಗಿ ಕೇಳಿದನು, ಅಪ್ಪ, ಜೀವನದಲ್ಲಿ ಯಶಸ್ಸು ಹೇಗೆ ಸಿಗುತ್ತದೆ? ಅಪ್ಪನು ಸ್ಮಿತನೊಂದಿಗೆ ಹೇಳಿದ, ನಾನು ನಿನಗೆ ಅದನ್ನು ಒಂದು ಸಣ್ಣ ಕಥೆಯ ಮೂಲಕ ಹೇಳುತ್ತೇನೆ. ಕತೆ. ಒಮ್ಮೆ ಒಂದು ಪಾಳು ಹಳ್ಳಿಯ ಬಳಿ ಒಂದು ಹಣ್ಣು ಮರ ಬೆಳೆದಿತ್ತು. ಆದರೆ ಅದು ತುಂಬಾ ಬಿರುಕುಗಳನ್ನಿಟ್ಟ ಹಳೆಯ ಮರವಾಗಿತ್ತು. ಮರದಲ್ಲಿ ಸ್ವಲ್ಪ ಹಣ್ಣುಗಳು ಇದ್ದರೂ ಯಾರೂ ಅದರ ಹಣ್ಣುಗಳನ್ನು ತಿನ್ನಲು ಇಚ್ಛಿಸಿರಲಿಲ್ಲ, ಏಕೆಂದರೆ ಅದು ಆಕರ್ಷಕವಾಗಿರಲಿಲ್ಲ. ಒಮ್ಮೆ ಬಡ ಹಾಲುಗಾರನೊಬ್ಬನು ಪಾಸಾಗುತ್ತಿದ್ದಾಗ ಮರದಿಂದ ಬಿದ್ದಿದ್ದ ಒಂದು ಹಣ್ಣನ್ನು ಎತ್ತಿಕೊಂಡು ತಿನ್ನಿದ. ಅವನಿಗೆ ಅದ್ಭುತವಾದ ರುಚಿ ಅನುಭವವಾಯಿತು. ಅತಿಯಾಗಿ ಸಂತೋಷಗೊಂಡ ಅವನು ಪ್ರತಿದಿನ ಆ ಮರದಿಂದ ಹಣ್ಣುಗಳನ್ನು ಸಂಗ್ರಹಿಸಿ ತನ್ನ ಊರಿನವರೊಂದಿಗೆ ಹಂಚಿಕೊಳ್ಳಲು ಆರಂಭಿಸಿದ. ನಂತರ ಊರಿನ ಜನರು ಕೂಡ ಹಣ್ಣುಗಳನ್ನು ಚಕಿಸತೊಡಗಿದರು ಮತ್ತು ಮರದ ಮಹತ್ವವನ್ನು ಅರಿತುಕೊಂಡರು. ಆಗ ಅವರು ಅದನ್ನು ಆರೈಕೆ ಮಾಡಲು ಪ್ರಾರಂಭಿಸಿದರು. ಕೆಲವು ತಿಂಗಳುಗಳ ನಂತರ ಅದೇ ಹಳೆಯ ಮರವು ಹೊಸ ಚಿಗುರುಗಳೊಂದಿಗೆ ಹಸುರಾಗಿ ಬೆಳೆಯಿತು ಮತ್ತು ಹೆಚ್ಚು ಹಣ್ಣುಗಳನ್ನು ಕೊಡತು. ದಗೀತು. ಪಾಠ. ಅಪ್ಪನು ವಿಜಯ್ಗೆ ತಲೆ ನಗುತ್ತಾ ಹೇಳಿದ, ವಿಜಯ್, ಜೀವನದಲ್ಲಿಯೂ ಹೀಗೆ. ಕೆಲವೊಮ್ಮೆ ನಮ್ಮ ಶ್ರಮವನ್ನು ಮತ್ತು ಸಾಮರ್ಥ್ಯವನ್ನು ಇತರರು ಗಮನಿಸುವುದಿಲ್ಲ, ಆದರೆ ನಾವು ನಿರಂತರವಾಗಿ ಶ್ರಮಿಸಿದರೆ ಒಂದು ದಿನ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಂಬಿಕೆ ಮತ್ತು ಶ್ರಮ ಇರಬೇಕು. ವಿಜಯ್ ಅದನ್ನು ಆಲಿಸಿಯೇ, ಅಪ್ಪ, ನಾನು ಯಾವಾಗಲೂ ಶ್ರಮಶೀಲನಾಗಿರುತ್ತೇನೆ ಎಂದು ಖಚಿತಪಡಿಸಿಕೊಂಡನು. ನೈತಿಕ. ಶ್ರಮ, ನಂಬಿಕೆ ಮತ್ತು ಸಹನೆಯಿಂದ ಯಶಸ್ಸು ಖಂಡಿತ ಬರುತ್ತದೆ.